ಮ್ಯಾಚ್ ತುಂಬ ಚೆನ್ನಾಗಿತ್ತು. ಹೀಗೆ ಇರುತ್ತೆ ಅಂತ ಗೆಸ್ಟ್ ಮಾಡಿದ್ದು. ಅಲ್ಲಿ ರಜತ್ ಪಟಿದಾರ್ ಕೂಡ ಜರ್ಸಿ ನಂಬರ್ 1 ಇದನ್ನು 21 ಚೇಂಜ್ ಮಾಡಿದ್ರು. ಈ ವರ್ಷ ನಂಬರ್ 3 ಲಕ್ಕಿ ನಂಬರ್ ಅಂತ. ಹಾಗಾಗಿ ವಿರಾಟ್ ಕೊಹ್ಲಿ ಇವತ್ತು ಖಂಡಿತ ಕೂಡ ಅಷ್ಟೊಂದು ಆಡಲ್ಲ ಅಂತ ನಾವು ಗೆಸ್ಟ್ ಮಾಡಿದ್ವಿ. ಯಾಕಂದರೆ ಇವತ್ತು ಡೇಟ್ ತುಂಬ ಚೆನ್ನಾಗಿತ್ತು. ಅವರೇ ಹುಟ್ಟರು 5ನೇ ತಾರೀಕು, ಇವತ್ತು 5ನೇ ತಾರೀಕು. ಆದರೆ ಅವ್ರು ವಿಶಾಖ ನಕ್ಷತ್ರ, ಪುನರ್ವಸು ವಿಶಾಖ ಪೂರ್ವಭದ್ರ ನಕ್ಷತ್ರ ಬಂದಾಗ ವಿರಾಟ್ ಕೊಹ್ಲಿಗೆ ರಾಹು ದಶೆ ನಡೀತಿ. ಇನ್ನು 10 ವರ್ಷ ಆದಮೇಲೆ 10 ವರ್ಷ ಆಜುಬಾಜು ಗುರು ದಶೆ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಹೆಲ್ತ್ ತುಂಬ ಕೆಡುತ್ತೆ. ತುಂಬ ಅಂದರೆ ಅವರಷ್ಟು ಹೆಲ್ತನ್ನ ಕೆಡಿಸ್ಕೊಳ್ಳೋರು ಯಾರು ಇರಲ್ಲ. ನನ್ನ ಒಪಿನಿಯನ್ನು ಇವತ್ತವರೆಗೂ ಈ ನಕ್ಷತ್ರ ಬಂದು ದಿವಸ ಅವ್ರು ಇವತ್ತವರೆಗೂ ಆಡಿಲ್ಲ. ನಾನು ಇಷ್ಟೆಲ್ಲ ನನ್ನ ಹತ್ರ ಇರುತ್ತೆ, ಅದರಿಂದ ನಾನು ಹೇಳ್ತೀನಿ. ಹಾಗಾಗಿ ವಿರಾಟ್ ಕೊಹ್ಲಿ 10ನೇ ತಾರೀಕು ರಾಜಸ್ಥಾನ್ ಮೇಲೆ ಅನಿಸುತ್ತೆ ಮ್ಯಾಚು. ಖಂಡಿತಲ್ಲಿ ಕೂಡ ಅವತ್ತು 100ನ ನಿರೀಕ್ಷೆ ಮಾಡ್ಬೋದು. 100% ವಿರಾಟ್ ಕೊಹ್ಲಿ ಮೇಲೆ ನಿರೀಕ್ಷೆ ಮಾಡ್ಬೋದು, ಬಾರಿಸ್ಬೋದು. ಇಲ್ಲ ಅವ್ರನ್ನೂ ಆ ಕಡೆ ಟೀಮಲ್ಲೂ ಕೂಡ ಇವ್ರನ್ನ ಫಾಲೋ ಮಾಡ್ಬೋದು. ಯಾರನ್ನ ವೈಭವ್ ಸೂರ್ಯವಂಶಿ ಕೂಡ ಫಾಲೋ ಮಾಡ್ಬೋದು. ಅವತ್ತು ಮ್ಯಾಚ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ಹೀಗೆ ಇರುತ್ತೆ ಅಂತ ಗೊತ್ತಿತ್ತು. ಖಂಡಿತಲ್ಲೂ ಕೂಡ ಇವತ್ತು ಮ್ಯಾಚು ಇಷ್ಟೇ ಇರುತ್ತೆ. ಈ 5ನೇ ನಂಬರ್ ಗೇಟ್ ಎಂಟ್ರೆನ್ಸನ್ನು ಓಪನ್ ಮಾಡಿ ಗ್ರೌಂಡನ್ನು ಒಳಗಡೆ ಪಬ್ಲಿಕ್ನ ಬಿಡೋದ್ರಿಂದ ತುಂಬ ಚೆನ್ನಾಗಿದೆ. ಮತ್ತು ಪೊಲೀಸ್ನವರು ತುಂಬ ಚೆನ್ನಾಗಿ ಚಿನ್ನಸ್ವಾಮಿ ಸ್ಟೇಡಿಯಮ್ನ ಸಖತ್ ಮೇಂಟೈನ್ ಮಾಡ್ತಾರೆ. ಟ್ಯಾಂಕ್ಸ್ ಹೇಳ್ಬೇಕು. ತುಂಬ ಪೊಲೀಸರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಸರಿ ಮ್ಯಾಚ್ ನೋಡೋಕ್ಕೆ ಖುಷಿ ಆಗುತ್ತೆ. ಯಾರು ಎಲ್ಲಿ ಬೇಕಾದ್ರೂ ಬಂದು ನೋಡ್ಬೋದು. ಇನ್ನು ಹೋಮ್ ಗ್ರೌಂಡಲ್ಲಿ 3 ಮ್ಯಾಚ್ ಇದೆ. ನಿಮ್ಮ ಪ್ರಿಡಿಕ್ಷನ್ ಪ್ರಕಾರ ಏನಾಗ್ಬೋದು? ನನ್ನ ಪ್ರಕಾರ ಇನ್ನು 3ರಲ್ಲಿ 2 ಹೊಡಿತಾರೆ. 3ರಲ್ಲಿ 2 ಹೊಡೆದು ಪಕ್ಕ 2 ಕನ್ಫರ್ಮ್ ಹೊಡೆದು 15ನೇ ತಾರೀಕು ಗೆಲ್ಬೋದು. 15ನೇ ತಾರೀಕು ಇದೆ ಒಂದು ಮ್ಯಾಚು, ಅದನ್ನು ಹೊಡಿತಾರೆ 100%. ತುಂಬ ಚೆನ್ನಾಗಿದೆ. ವಿರಾಟ್ ಕೊಹ್ಲಿನ 10ನೇ ತಾರೀಕು ಸೆಂಚುರಿಗೆ ಇಷ್ಟಪಡ್ಬೋದು. ನಮ್ಮ ಟೀಮ್ ತುಂಬ ಚೆನ್ನಾಗಿದೆ. ನಮ್ಮದು ಮುಂಬೈ ತುಂಬ ಚೆನ್ನಾಗಿದೆ. ಇವೆರಡು ಟೀಮಲ್ಲಿ ಯಾರು ಬರ್ತಾರೆ ನೋಡೋಣ. ಪಂಜಾಬು ಕೂಡ ಚೆನ್ನಾಗಿದೆ. ಮತ್ತು ಗುಜರಾತ್ ಹೇಳೋಕ್ಕಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಈ 4 ಟೀಮಲ್ಲಿ ತುಂಬ ಹೋಗ್ಬಿಡ್ಬೋದು. ಚೆನ್ನೈ ಧೋನಿ ಬರಬೇಕು, ಅವಾಗ ಸಕ್ಕತ್ತಾಗಿರುತ್ತೆ ಮ್ಯಾಚ್. ಫೈನಲಲ್ಲಿ ಈ ಸಲ RCBನ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತಲೂ ಕೂಡ ಇನ್ನೂ ಟೈಮ್ ಇದೆ. ಇನ್ನೂ 10 ಮ್ಯಾಚ್ ಚೆನ್ನಾಗಿದೆ. ಇನ್ನೂ 50 ಮ್ಯಾಚ್ ಇದೆ. ವೆಯ್ಟ್ ಮಾಡೋಣ. ನಮಗೇನು ಒಂದೇ ದಿವಸದಲ್ಲಿ ಊಟ ಮಾಡಿದ್ರೆ ಮನುಷ್ಯ ಬದುಕೋಕ್ಕಾಗಲ್ಲ. ಚೆನ್ನಾಗಿ ಆಡ್ತಾನೆ ಅಂತ ಮುಂದಿನ ಮ್ಯಾಚ್ ಹೇಳಿದ್ವಿ. 10ನೇ ತಾರೀಕಂತೂ RCB ಗೆಲ್ಲಿ, ಒಳ್ಳೆಯದಾಗಲಿ. ವೈಭವ್ ಸೂರ್ಯ ಆಡಿದರೆ ಮಾತ್ರ RCB ಪುಡಿ. ಅವ್ರು ಆಡಿಲ್ವಾ ಇನ್ನೆಲ್ಲ ಅವರ ಜಾಗ ಆಡ್ತಾರೆ, ಎಲ್ಲ ಅಣ್ಣದಿರು ಆಡ್ಕೊತಾರೆ. ಅವನ ಹಬ್ಬ ಆಡ್ಬಿಟ್ರೆ ಪುಡಿ RCB. ಒಳ್ಳೆಯದಾಗಲಿ. ಈ ಸಲ ಕಪ್ ನಮ್ಮದೇ ಸರ್. ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಫೀಲ್ಡಿಂಗು ಚೆನ್ನಾಗಿತ್ತು, ಬ್ಯಾಟಿಂಗು ಚೆನ್ನಾಗಿತ್ತು. ಓವರಾಲ್ ಮ್ಯಾಚ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜಕ್ಕೂ ಈ ಥರ ಇರಬೇಕು ಮ್ಯಾಚು. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಬೆವರು ನೋಡೋರ್ಗೂ ಆಡೋರ್ಗೂ ಜೊತೆಗೆ ಇನ್ನು 9 ಟೀಮ್ ಇದೆಯಲ್ಲ, ಅವರಂತ ಇವತ್ತು ನಿದ್ದೆ ಮಾಡಿರಲ್ಲ ಬಿಡು. ಮುಗೀತು ನಮ್ಮ ಕತೆ. ಇವತ್ತು ಏನು ಮಾಡ್ತಾರೆ ಏನೋ ಅಂತೇಳಿ ಭಯ ಹುಡ್ಸ್ಬಿಟ್ಟಿದ್ದಾರೆ ಸರ್. ಎಲ್ಲಾಡ್ತು ಸಿ ಎಸ್ ಕೆ ಎಲ್ಲಾಡ್ತು? ಆಡಲಿಲ್ಲ. ಅವರು ನಮ್ಮವ್ರು ಆಡಿದ್ದು. ಅವ್ರು ಸುಮ್ಮನೆ ಇದ್ರ ಜೊತೆಲೆ ಒಂದು ಟೀಮ್ ಆಗಿ. TSK ಆಡಲಿಲ್ಲ ಇವತ್ತು. ಆಡಿದ್ದು ನಮ್ಮವ್ರು RCB. ನೋಡಿಲಿ ಹೆಂಗಿದ್ದಾರೆ ಅಭಿಮಾನಿಗಳು. ಸೂಪರ್ ಮ್ಯಾಚು. 6 ಅಂದರೆ ಟಿ ವಿಲಿ 100% ನಮ್ಮದೇ. ಕಪ್ಪು ನಮ್ಮದೇ. ಒಟ್ಟಿನಲ್ಲಿ ಈ ಸಲ ಸೆಲೆಬ್ರೇಷನ್ ಭಾಳ ಜೋರಾಗಿ ರೆಡಿ ಮಾಡಿ ಇಟ್ಕೋಬೇಕು. ಅದು ಹೋದ ಸತಿ ಆಗದ ರೀತಿ ಆಗದ ಸಾಕು. ಎಲ್ರಿಗೂ ಥ್ಯಾಂಕ್ ಯು. ಜೈ RCB.